ಊರಿನ ಒಂದು ಮೇಕೆ ನದಿ ದಡದಲ್ಲಿ ಮೇಯ್ತಾ ಇತ್ತು. ಆ ತೀರದ ಹುಲ್ಲು ಇನ್ನೂ ಹಸಿರಾಗಿದೆ, ಅದರ ರುಚಿ ನೋಡಬೇಕು. ನದಿ ದಾಟೋದು ಹೇಗೆ ಅಂತ ಯೋಚಿಸ್ತಿದ್ದಾಗ ಒಂದು ಮರದ ದಿಮ್ಮಿನ ನೋಡ್ತು. ಇದರ ಮೇಲಿಂದ ನದಿ ದಾಟ್ತೀನಿ. ಅದು ದಿಮ್ಮಿ ಮೇಲೆ ಹತ್ತಿದ್ದಂಗೆ ಮತ್ತೊಂದು ತುದಿಯಿಂದ ಇನ್ನೊಂದ್ ಮೇಕೆ ಬರುತ್ತಿರೋದು ನೋಡ್ತು. ನಾನು ಮೊದಲು ಹೋಗ್ತೀನಿ ಅಂತ ಆ ಮೇಕೆ ಹೇಳ್ತು. ಏಕೆ ನಾನು ಮೊದಲು ಹೋಗ್ತೀನಿ? ಇಲ್ಲ ಇಲ್ಲ, ದಿಮ್ಮಿ ಮೇಲೆ ನಾನೇ ಮೊದಲು ಹತ್ತಿದ್ದು, ನಾನೇ ಮೊದಲು ಅಂತ ಇನ್ನೊಂದ್ ಮೇಕೆ ಹೇಳ್ತು. ಮೊದಲನೇ ಮೇಕೆ ಯೋಚಿಸ್ತು. ಅದರ ತಾತ ಹೇಳಿದ ಕಥೆ ಅದಕ್ ನೆನಪಾಯ್ತು. ಇದೇ ರೀತಿ 2 ಮೇಕೆಗಳು ಒಂದಕ್ಕೊಂದು ದಾರಿ ಬಿಡದೆ ದಿಮ್ಮಿ ಮೇಲೆ ಜಗಳ ಆಡಿ ಕೊನೆಗೆ ನದಿಗೆ ಬಿದ್ದು ಮುಳುಗೋದ್ವಂತೆ. ಮೊದಲನೇ ಮೇಕೆ ಬುದ್ಧಿ ಉಪಯೋಗಿಸಿ, ಇದು ಜಗಳದ ಸಮಯ ಅಲ್ಲ, ಬುದ್ಧಿ ಉಪಯೋಗಿಸೋಣ. ನಾನು ಬಗ್ಗಿ ಕೂರ್ತೀನಿ, ನೀನು ನನ್ನ ಮೇಲಿಂದ ಜಿಗಿದು ಇನ್ನೊಂದು ತೀರಕ್ಕೆ ಹೋಗು ಅಂತ ಹೇಳಿ ಮೊದಲನೇ ಮೇಕೆ ಬಗ್ಗಿ ಕೂತ್ಕೊಂತು. 2ನೇ ಮೇಕೆ ಜಿಗಿದು ಇನ್ನೊಂದು ಬದಿಗೆ ಹೋಯ್ತು. ಧನ್ಯವಾದ ಗೆಳೆಯ, ನೀನು ಬಹಳ ಬುದ್ಧಿವಂತ. ಅವರಿಬ್ರು ಅವರವರ ದಾರಿಯಲ್ಲಿ ಹೋದ್ರು. ಯೋಚಿಸಿ ಕೆಲಸ ಮಾಡಬೇಕು.